ನಮಸ್ಕಾರ ಎಲ್ರಿಗೂ. ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾವು 68 ಕ್ವೆಶನ್ ತನ ನೋಡಿದೀವಲ್ಲ, ಸಾರಿ 67th ಕ್ವೆಶನ್ ತನ ನೋಡಿದೀವಿ. ಇವಾಗಿಂದ ಫರ್ದರ್ ಕ್ವೆಶನ್ಸ್ ನೋಡೋಣ 68 ಇಂದ. ಓಕೆ, 68th ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ದೇರ್ ಇಸ್ ಲೈಕ್ ಫಿಲ್ ಇನ್ ದ ಬ್ಲಾಂಕ್. ಇದು ಕೊಟ್ಟಿದೆ, ಅಪ್ರಾಪ್ರಿಯೇಟ್ ಬ್ಲಾಂಕ್ಸ್ ಕೊಟ್ಟಿದೆ, ಅದ್ರ ಪ್ರಕಾರ ನಾವು ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಲೆಟ್ ಅಸ್ ಸಿ, ಫಿಲ್ ಇನ್ ದ ಬ್ಲಾಂಕ್ಸ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಫಾರ್ ಈಚ್ ಬ್ಲಾಂಕ್ ಫಾರ್ ದ 68 to 70th question. Okay, let us read the passage first. Life is a society today is becoming increasingly more competitive. This is also a dash. ಈ ತರ ಒನ್ ಅಂತ ಇಲ್ಲಿ ಆಪ್ಷನ್ ಕೊಡ್ತಾರಲ್ಲ. 68th ಕ್ವೆಶನ್ ಫಾರ್ ಎಕ್ಸಾಂಪಲ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲಾಂಕ್. ಈ ಬ್ಲಾಂಕ್ ಒನ್ ಫಿಲ್ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಆಪ್ಷನ್ ಸಿ. ದಿಸ್ ಈಸ್ ಆಲ್ಸೋ ಒನ್ ಡ್ಯಾಶ್ ಇನ್ ದ ಎಜುಕೇಶನಲ್ ಸಿಸ್ಟಮ್. ಓಕೆ, ಏನಿರಬಹುದು? ಲೈಫ್ ಈಸ್ ಎ ಸೊಸೈಟಿ today is becoming increasingly more competitive. This is also a reflect, reflected, reflecting, reflects. Reflecting in birth dash in the educational system. It's also reflected in the education system. So correct option is B for a 68th question. Next, where. Second option to dash blank in kotire. Where admission, choice, qualification, expectation. Okay, let's read the question. Where dash to select courses has become, sorry, okay, see, where admissions to select the courses has become, and again 70th question, almost ಇಲ್ಲಿ ನೋಡಿ, almost. Okay, ಇಲ್ಲಿ admissions. Okay, ನೆಕ್ಸ್ಟ್ ಕ್ವೆಶನ್ ಏನಿದೆ? ವೆನೆವರ್ ಯು ಆರ್ ಆನ್ಸರಿಂಗ್, ಈ ಕ್ವೆಶನ್ಗೆ ನೀವು ಆನ್ಸರ್ ಮಾಡ್ಬೇಕಂದ್ರೆ ಈ ಪ್ಯಾಸೇಜ್ ನ ನೀವು ಓದ್ಬೇಕು. ಇಲ್ಲೇನ್ ಬ್ಲಾಂಕ್ ಕೊಟ್ಟಿದಾರಲ್ಲ ಅದನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಅಲ್ಲಿ ಸೇಮ್ 70th ಕ್ವೆಶನ್ಗೂ ಅದೇ ತರ ಅಲ್ಲಿ ನೀವು ಬ್ಲಾಂಕ್ ನೋಡ್ಕೊಬಿಟ್ಟು ಮಾಡ್ಬೇಕು. ಇದು ಎಲ್ಲಿ ತರ ಅಂತಂದ್ರೆ 70th ಕ್ವೆಶನ್ ತರ ಆ ತರ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ 4. ಬ್ಲಾಂಕ್ 4 ಅಲ್ಲಿ ನೀವೇನ್ ಮಾಡ್ತೀರಾ ನೋಡಿ. ಲೈಕ್ ಡ್ಯಾಶ್ ಈಸ್ ಎಕ್ಸೈಟ್ಮೆಂಟ್ ಅಂಡ್ ಟೆನ್ಷನ್ ಇನ್ ದ ಏರ್. ದೇರ್ ನೋಡಿ, ಓದಿ ಇದನ್ನ ಬ್ಲಾಂಕ್ ನ. ದೇರ್ ಈಸ್ ಎಕ್ಸೈಟ್ಮೆಂಟ್ ಅಂಡ್ ಟೆನ್ಷನ್ ಅಟ್ ದ ಸೇಮ್ ಟೈಮ್. ಎಕ್ಸೈಟ್ಮೆಂಟ್ ಇದೆ, ಟೆನ್ಷನ್ ಇದೆ. ದೇರ್. ಓಕೆ, ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲಾಂಕ್ 5. 5ಗೆ ಫಿಲ್ ಮಾಡ್ಬೇಕಂದ್ರೆ ಏನಿರ್ಬೇಕು? ಡ್ಯಾಶ್ ಫಾರ್ ಎ ಗುಡ್ ಕರಿಯರ್. ದ ಕೋರ್ಸ್ ದಟ್ ಆಫರ್ ದ ಬೆಸ್ಟ್ ಕರಿಯರ್ ಆಪರ್ಚುನಿಟಿ ಆರ್ ಆಲ್ಮೋಸ್ಟ್ ಸಾರ್ಟ್. ಆಪ್ಷನ್ ನೋಡಿ, ಬೈ, ಆಫ್ಟರ್, ಫಾರ್, ಆನ್. ಆಫ್ಟರ್ ಕರೆಕ್ಟ್ ಆಪ್ಷನ್. ಈಗ ಓದಿ. ಆಫ್ಟರ್ ಫಾರ್ ಎ ಗುಡ್ ಕರಿಯರ್ ಮೀನ್ಸ್ ಅ ಕಂಫರ್ಟಬಲ್ ಲೈಫ್. ಓಕೆ, ಈ ತರ ನೀವು ಪ್ಯಾಸೇಜ್ ಓದ್ಬಿಟ್ಟೆ you have to fill the blank. Okay, next 73rd question, fill in the blanks with the most appropriate phrasal verb. Phrasal verb, appropriate phrasal verb ಇಂದ ಇದು blank fill ಮಾಡಬೇಕು. We must dash other nations in the promotion of education. Options: keep up, keep up with, keep out, keep on. The correct option is keep up with. We must keep up with other nations in promotion of education. Okay, 74th question is, what do you call a person who has keen desire to show off his knowledge and learning? ಯಾರ್ಗೆ a person call a person who is keen desire, ಶೋ ಆಫ್ ಮಾಡ್ಲಿಕ್ಕೆ, ಅವ್ರ ನಾಲೆಜ್ ಅಂಡ್ ಲರ್ನಿಂಗ್ ಶೋ ಆಫ್ ಮಾಡ್ಲಿಕ್ಕೆ ಜಾಸ್ತಿ ಡಿಸೈರ್ ಯಾರಿಗೆ ಇರುತ್ತೆ? ಎಕ್ಸಾಂಪಲ್, ಪೆಸಿಫಿಸ್ಟ್. ಸಾರಿ, ಆಪ್ಷನ್ಸ್ ಆರ್ ಪೆಸಿಫಿಸ್ಟ್. ಆಪ್ಷನ್ ಬಿ ಇಸ್ ಫಿಲಿಸ್ಟೈನ್. Option C is plagiarist. Option D is pedant. Correct option is pedant. ಇವ್ರು ಏನ್ ಮಾಡ್ತಾರೆ? ಎಕ್ಸೆಸಿವ್ಲಿ ಡಿಸ್ಪ್ಲೇ ಮಾಡ್ತಾರೆ ಅವರ ಅಕಾಡೆಮಿಕ್ ನಾಲೆಜ್ ನ. ಓಕೆ, 75th question is, the one who is expressing ideas clearly and in a way that influence people the most is called. Let's see the option. Emaciate, eloquent, eligible, elite. The correct option is eloquent. Eloquent ಏನಂತಂದ್ರೆ it's one's ability to express thoughts clearly and effectively and persuasively. Okay, so let us see the 76th question.
The mission of KMF. Okay, general English ಮುಗಿದು questions. Next KMF related questions. Corporate ನಾವು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಕ್ವೆಶನ್ಸ್ ನೋಡಿದ್ವಿ, GK ರಿಲೇಟೆಡ್ ಕ್ವೆಶನ್ಸ್ ನೋಡಿದ್ವಿ, ಅಂಡ್ ದೆನ್ ಕೋಆಪರೇಟಿವ್ ರಿಲೇಟೆಡ್ ಕ್ವೆಶನ್ ನೋಡಿದ್ವಿ, KMF ರಿಲೇಟೆಡ್ ಕ್ವೆಶನ್ಸ್ ಈಗ ನೋಡ್ತಾ ಇದ್ವಿ. ಸೊ ಜನರಲ್ ಇಂಗ್ಲಿಷ್ ವಿ ಹ್ಯಾವ್ ಕಂಪ್ಲೀಟೆಡ್. Okay, so the 76th question which is related to KMF, let's see. The mission of KMF, a mission of KMS is heralding economic dash and cultural prosperity in the lives of our milk producer members by promoting vibrant, self-sustaining and holistic cooperative dairy development in Karnataka state. So ಇಲ್ಲಿ blank ಮಾಡಿದಲ್ಲ, ಅದು ಏನು ಅಂತ ನಾವಿಲ್ಲಿ fill ಮಾಡಬೇಕು. Let's see the options: ethical, contextual, political, social. So the correct option is social. See, the mission of KMF is heralding economic, social and cultural, cultural prosperity in the lives of milk producer members by promoting vibrant, self-sustaining and holistic cooperative dairy development in Karnataka state. Okay, social ಬರುತ್ತೆ. ಇಲ್ಲಿ economic, normally ನೀವು ಗೆಸ್ ಮಾಡ್ಬೇಕಂದ್ರೆ ಇಲ್ಲಿ economic ಇದೆ, ಇಲ್ಲಿ cultural ಇದೆ. So you can guess that it may be social. Ethical ಅಂತ ಅನ್ಸ್ಬೋದು, but social most appropriate ಅನ್ಸುತ್ತೆ. 77th question is, what was the annual average procurement of KMF in terms of lakh kilo per day during 2021-2022 year? ನೀವು ಇದನ್ನ ನೋಡ್ಕೊಂಡು ಹೋಗ್ರಿ, ಪ್ರಕ್ಯೂರ್ಮೆಂಟ್ ಎಷ್ಟು ಮಾಡುತ್ತೆ ಅಂತ ಕೇಳ್ಬೋದು. ಮೇ ಬಿ ಲೈಕ್ 2024-2025 ಕೇಳ್ಬೋದು, 2025-2026 ಕೇಳ್ಬೋದು, ವಾಟ್ ಎವರ್. ಲೈಕ್ ಪ್ರೆಸೆಂಟ್ ಆವಾಗ ಆಗಿತ್ತಲ್ಲ ಎಕ್ಸಾಮ್, ಡಿಸೆಂಬರ್ 18, 2022 ಅಲ್ಲಿ ಆಗಿತ್ತು. ಸೊ ದೇ ಹ್ಯಾವ್ ಆಸ್ಕ್ ದಿಸ್. ಸೊ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ಲ ಆ ಇಯರ್, ಪ್ರೀವಿಯಸ್ ಇಯರ್ ನೋಡ್ಕೊಂಡು ಹೋಗ್ರಿ. ಸೊ ಲೆಟ್ ಅಸ್ ಸಿ ದ ಆಪ್ಷನ್: 71.66 LKPD, 76.66 LKPD, 81.66 LKPD. LKPD is lakh kilo per day. Okay, 86.66 LKPD. So the correct option is C, 81.66 LKPD. Okay, let us see the 78th question. Which year was the Karnataka Dairy Development Corporation formed? ಯಾವ ಇಯರ್ ದಲ್ಲಿ KDDC ಫಾರ್ಮ್ ಆಯಿತು? Let us see the options: 1975, 1974, 1976, 1978. So the correct option is B, 1974. Okay. 79th question. Which of the following KMF does not produce in any of its dairy plants? KMF ಪ್ಲಾಂಟ್ ಅಲ್ಲಿ ಯಾವುದು ಪ್ರೊಡ್ಯೂಸ್ ಆಗಲ್ಲ ಡೈರಿ ಪ್ಲಾಂಟ್ಸ್ ಅಲ್ಲಿ? ಆಪ್ಷನ್ಸ್ ಆರ್ ಪನೀರ್, ಕರ್ಡ್, ಮಿಲ್ಕ್, ಘೀ. ದ ಕರೆಕ್ಟ್ ಆಪ್ಷನ್ ಈಸ್ ಮಿಲ್ಕ್. ಮಿಲ್ಕ್ ಹೆಂಗಾಗುತ್ತೆ? ಮಿಲ್ಕ್ ಯಾಕೆ ಅಂತ ಹೇಳ್ತೀವಿ? KMF ಅಂದ್ರೆ ಮಿಲ್ಕೇ ಅಲ್ಲ ಅಂತ ಹೇಳ್ಬೋದು. ಸಿ, ಮಿಲ್ಕ್ ನಾವು ಪ್ರೊಕ್ಯೂರ್ ಮಾಡೋದಲ್ಲ, ಪ್ರೊಕ್ಯೂರ್ ಮಾಡಿ ಪ್ರೊಸೆಸ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡ್ತೀವಿ. ಓಕೆ. So 80th question is, KMF is the dash largest dairy cooperative in the country. ಎಷ್ಟನೇದು? Let us see. Second, third, fourth, fifth. The correct option is A, that is second. KMF is second largest dairy cooperative in the country. Okay. ಯಾಕಂತಂದ್ರೆ first is Amul. Okay. First is Amul, which is in Anand, Gujarat. So 81st question, Mother Dairy is a flagship dairy program under KMF. Mother Dairy ಅನ್ನೋದೇನಿದೆಯಲ್ಲ, ಇದೊಂದು flagship dairy program KMF ಅಲ್ಲಿ. Where Bengaluru, Dharwad, Mysore, Mangalore. The correct option is Bengaluru. Mother Dairy Bengaluru is a flagship dairy under KMF. Okay. In which of the following locations mineral mixture cattle feed is produced? ಮಿನರಲ್ ಮಿಕ್ಸರ್ ಅಂತಂದ್ರೆ ಮತ್ತೆ ಮಿನರಲ್ಸ್ ಹೋಗ್ಬೇಡಿ, ದಟ್ ಈಸ್ ಅ ಕ್ಯಾಟಲ್ ಫೀಡ್ಗೆ ಮಿನರಲ್ ಮಿಕ್ಸರ್ ಅಂತ ಹೇಳ್ತಾ ಇದ್ದಾರೆ. ಈಸ್ ಪ್ರೊಡ್ಯೂಸ್ಡ್ ಎಲ್ಲಿಯಪ್ಪ ಅಂತಂದ್ರೆ ಗುಬ್ಬಿ, ಕೋಲಾರ್, ಬೆಳಗಾವಿ, ಹಾವೇರಿ. ದ ಕರೆಕ್ಟ್ ಆಪ್ಷನ್ ಈಸ್ ಗುಬ್ಬಿ. ಓಕೆ. 83rd question. Which of the following states KMF is marketing its milk products? ಯಾವ ಸ್ಟೇಟ್ಸ್ ಅಲ್ಲಿ KMF ಏನಿದೆಲ್ಲ ಮಾರ್ಕೆಟಿಂಗ್ ಇಟ್ಸ್ ಮಿಲ್ಕ್ ಪ್ರಾಡಕ್ಟ್ಸ್? ಲೆಟ್ ಅಸ್ ಸಿ: ಮಹಾರಾಷ್ಟ್ರ, ಅಸ್ಸಾಂ, ಮೇಘಾಲಯ, ಮಣಿಪುರ್. ದ ಕರೆಕ್ಟ್ ಆಪ್ಷನ್ ಈಸ್ ಮಹಾರಾಷ್ಟ್ರ. ಓಕೆ. What was the total turnover of KMF in the year 2021-2022 in rupees? 13,000 to 15,000 crores. So option B, 16,000 to 17,000 crores. Option C is 18,000 to 20,000 crores. Option D is 21,000 to 22,000 crores. So the correct option is C, 18,000 to 20,000 crores. Okay.
So 85th question is, in the year 2021 KMF milk producer members were ಎಷ್ಟು ಮೆಂಬರ್ಸ್ ಇದ್ರು? KMF ನ ಮಿಲ್ಕ್ ಪ್ರೊಡ್ಯೂಸರ್ ಮೆಂಬರ್ಸ್ ಎಷ್ಟು ಜನ ಇದ್ರು ಅಂತಂದ್ರೆ ಆಪ್ಷನ್ ಸಿ 16.90 lakh, 19.90 lakh, 22.90 lakh, 90. Yeah, that is 16.90 lakh, 19.90 lakh, 22.90 lakh, 25.90 lakh. So the correct option is D, 25.90 lakh. Okay. The scheme for socio-economic development of rural women through dairy farming is known as a scheme there for socio-economic development of rural women through dairy farming ಇಂದಾನೆ ರೂರಲ್ ವುಮೆನ್ socio-economic development ಆಗಬೇಕು. ಆ ಸ್ಕೀಮ್ ಹೆಸರು ಏನು? ಲೆಟ್ಸ್ ಸಿ ದ ಆಪ್ಷನ್ಸ್. ಮೃತ ಸಂಜೀವಿನಿ, ಕ್ಷೀರ ಸಂಜೀವಿನಿ, ಮೃತಿಕ ಸಂಜೀವಿನಿ, ಮುದ್ರ ಸಂಜೀವಿನಿ. So the correct option is B, that is Kshira Sanjeevani. It is a scheme aimed for the development of rural economic women through dairy farming. Okay. So 87th question is Nandini Viryanu Kendra was established for production of AN production ಮಾಡಲಿಕ್ಕೆ. The option salmon, milk, curd, paneer. The correct option is salmon. 88th question. So what was the total export value? Rupees ಅಲ್ಲಿ total export value ಎಷ್ಟಿದೆ of Nandini products in 2021-2022? Let us see the options. 4 to 9 crores, 10 to 15 crores, 16 to 21 crores, 22 to 27 crores. So the correct option is D, 22 to 27 crores. Let us see the 89th question. Nandini's chit chat. Nandini's chit chat andre ಏನಪ್ಪ? It's a milk, curd, sweet, chocolate. It's option D, that is a chocolate. Popular chocolate manufactured by Karnataka Milk Federation. Okay. 90th question. Cooperative unions come together to form a confederation, federation, self-help group, partnership. So the correct option is B, that is federation. So cooperative unions, several unions ಏನಾಗ್ತವೆ ಟುಗೆದರ್ ಬಂದು ಫೆಡರೇಷನ್ ಮಾಡ್ತವೆ. ಏನಕ್ಕೆಪ್ಪ ಅಂತ to coordinate, strengthen their activities. Okay. 91st question. Which of the following has a direct representation in the board of directors of the Karnataka Cooperative Milk Producer Federation Limited? Let us see the option. Individual farmer members of the Dairy Cooperative Societies DCS, Dairy Cooperative Societies DCS at the village level, Dairy Cooperative Employees, Dairy Cooperative Unions at the single or multiple district level. Option is D, Dairy Cooperative Unions at the single or multiple district levels. Okay. 92nd question is, in a three-tier cooperative structure, dash is the apex organization. Three-tier cooperative structure ಏನಿದೆ 3-tier ಅಲ್ಲಿ. So apex organization ಯಾವುದು? Let us see. Cooperative society, cooperative union, cooperative federation, government. So the correct option is C, cooperative federation. Okay. ಇದು 3-tier ಸ್ಟ್ರಕ್ಚರ್ ಏನೇನಿರುತ್ತೆ? ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸ್ ಅಟ್ ವಿಲೇಜ್ ಲೆವೆಲ್ ಅಲ್ಲಿ ಇರುತ್ತೆ, ಕೋಆಪರೇಟಿವ್ ಯೂನಿಯನ್ ಎಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಕೋಆಪರೇಟಿವ್ ಫೆಡರೇಷನ್ ಎಟ್ ಸ್ಟೇಟ್ ಲೆವೆಲ್ ಅಲ್ಲಿ ಇರುತ್ತೆ. ಓಕೆ. ಫಸ್ಟ್ ಇಂದ ಹೇಳ್ತೀನಿ. 3-tier ಸಿಸ್ಟಮ್ ಅಲ್ಲಿ ಪ್ರೈಮರಿ ಕೋಆಪರೇಟಿವ್ ಸೊಸೈಟೀಸ್ ವಿಲೇಜ್ ಲೆವೆಲ್ ಅಲ್ಲಿ ಇರುತ್ತೆ, ಕೋಆಪರೇಟಿವ್ ಯೂನಿಯನ್ಸ್ ಏನಿದೆ ಅಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಅಂಡ್ ಕೋಆಪರೇಟಿವ್ ಫೆಡರೇಷನ್ಸ್ ಏನಿದೆ ಅಲ್ಲ ಸ್ಟೇಟ್ ಲೆವೆಲ್ ಇರುತ್ತೆ. ಸೊ ದಿಸ್ ಇಸ್ ಅಪೆಕ್ಸ್ organization. So 93rd question is, which one of the following is not a right of a chief executive of a cooperative federation? Let us see the option. Managing employee discipline. Option B, voting in the election of office bearers of the board. Option C, attending meetings of the board. Option D, appointing staff with the approval of the board. The correct option is B. Idu right alla chief executive of cooperative federation, voting in the election of the office bearers of the board. 94th question is, the KMF STEP program. Idu ಒಂದು program was initiated to facilitate. ಈ ಪ್ರೋಗ್ರಾಮ್ ಏನಕ್ಕೆ ಇನಿಷಿಯೇಟ್ ಮಾಡಿದ್ರು, ಏನಕ್ಕೆ ಫೆಸಿಲಿಟೇಟ್ ಮಾಡಲಿಕ್ಕೆ ಅಂತ? ಲೆಟ್ಸ್ ಸಿ ದ ಆಪ್ಷನ್ಸ್. ಡೆವಲಪ್ಮೆಂಟ್ ಆಫ್ ವುಮೆನ್ ಡೈರಿ ಕೋಆಪರೇಟಿವ್ಸ್, ಕ್ರಿಯೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, building capacity of the farmers, increasing marketing of the cooperatives. The correct option is D, development of women dairy cooperatives. ಸಿ ನೆನಪಿರ್ಲಿ, ನಾವಿಲ್ಲಿ ರೀಸೆಂಟ್ ಆಗಿ ಒಂದು ಸ್ಕೀಮ್ ನಾನು ನೋಡಿದ್ವಿ, ಲೈಕ್ ರೂರಲ್ ವುಮೆನ್ ನ ಥ್ರೂ ಡೈರಿ ಸೋಶಿಯೋ ಎಕನಾಮಿಕಲಿ ಡೆವಲಪ್ ಮಾಡ್ಬೇಕಂದ್ರೆ ದೇರ್ ಇಸ್ ಅ ಸ್ಕೀಮ್, ದಟ್ ಈಸ್ ಅ ಕ್ಷೀರ ಸಂಜೀವಿನಿ ಸ್ಕೀಮ್, ಅಂಡ್ KMF ಸ್ಟೆಪ್ ಈಸ್
ಪ್ರೋಗ್ರಾಮ್ ಇದು ಏನಕ್ಕೆ ಇನಿಷಿಯೇಟ್ ಮಾಡಿದ್ರು, ಡೆವಲಪ್ಮೆಂಟ್ ಆಫ್ ವುಮೆನ್ ಡೈರಿ ಕೋಆಪರೇಟಿವ್ಸ್ನ ಮಾಡಲಿಕ್ಕೆ. ಸೊ 95th ಕ್ವೆಶನ್ ಇಸ್ ವುಮೆನ್ ಡೈರಿ ಕೋಆಪರೇಟಿವ್ಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದ ವಿಲೇಜ್ ವಿಚ್ ಹ್ಯಾಸ್, ಇದು ವುಮೆನ್ ಡೈರಿ ಕೋಆಪರೇಟಿವ್ಸ್ ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ ದ ವಿಲೇಜಸ್ ವಿಚ್ ಹ್ಯಾಸ್ ಆಪ್ಷನ್ ನೋ ಅದರ್ ಡೈರಿ ಕೋಆಪರೇಟಿವ್ಸ್, ದ ಗ್ರಾಮ ಪಂಚಾಯತ್ ಆಫೀಸ್, a road connecting to market, a school within a 5 kilometer radius. So the correct option is no other dairy cooperatives ಯಾವುದು ಇರಬಾರ್ದು ಅಂತ ವಿಲೇಜ್ ಅಲ್ಲಿ ವುಮೆನ್ ಡೈರಿ ಕೋಆಪರೇಟಿವ್ಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಸೊ 96th ಕ್ವೆಶನ್ ಇಸ್ KMF received the IDF Dairy Innovation Award. IDF Dairy Innovation Awards 2022 ಅಲ್ಲಿ ಏನಕ್ಕೆ ಸಿಕ್ತು? Let's see the options. Innovation in sustainable farming practices, innovation in sustainable processing, innovation in sustainable packaging, innovation in school milk programs. So the correct option is D, innovation in school milk programs. Okay, ಇದಕ್ಕೆ IDF Dairy Innovation Awards 2022 ಅಲ್ಲಿ ಸಿಕ್ತು. Okay, so the 97th question is where is the Nandini Mega High Tech ಪೌಡರ್ ಪ್ಲಾಂಟ್ ಲೊಕೇಟೆಡ್? ಓಕೆ, ಎಲ್ಲಿದೆ ಇದು ನಂದಿನಿ ಮೆಗಾ ಹೈಟೆಕ್ ಪೌಡರ್ ಪ್ಲಾಂಟ್ ಅಂತ? ಲೆಟ್ಸ್ ಸಿ ದ ಆಪ್ಷನ್ಸ್. ರಾಮನಗರ್, ಬಳ್ಳಾರಿ, ಕೋಲಾರ್, ಗುಲ್ಬರ್ಗ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎ, ರಾಮನಗರ್. ರಾಮನಗರ್ ಅಲ್ಲಿ ಇದೆ. ಓಕೆ, 98th ಕ್ವೆಶನ್, ವಾಟ್ ಅಮೌಂಟ್ ಆಫ್ ಮನಿ ಇನ್ ರುಪೀಸ್ ಈಸ್ ಗಿವನ್ ಬೈ KMF ಟು ಈಚ್ ವುಮೆನ್ ಡೈರಿ ಕೋಆಪರೇಟಿವ್ ಸೊಸೈಟೀಸ್ WDCS ಆಸ್ ಎ ಗ್ರಾಂಟ್ ಫಾರ್ ಲೈಫ್ ಸ್ಟಾಕ್ ಇಂಪ್ರೂವ್ಮೆಂಟ್? ಲೈಫ್ ಸ್ಟಾಕ್ ಇಂಪ್ರೂವ್ಮೆಂಟ್ಗೆ KMF ಈಚ್ ವುಮೆನ್ ಡೈರಿ ಕೋಆಪರೇಟಿವ್ ಸೊಸೈಟಿಗೆ ಎಷ್ಟು ಅಮೌಂಟ್ ಕೊಡ್ತಾ ಇದೆ? ಲೆಟ್ಸ್ ಸಿ ದ ಆಪ್ಷನ್ಸ್. ಲೆಸ್ ದನ್ 2.5 lakh, ಲೆಸ್ ದನ್ 2.5 to 3 lakh, ಆಪ್ಷನ್ ಸಿ 3.01 to 4 lakh, ಆಪ್ಷನ್ ಡಿ more than 4 lakh. So the correct option is B, that is 2.5 to 3 lakh. Let us see the 99th question. What is the major objective of the Nandini sperm station run by KMF? ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ, ಲೆಟ್ಸ್ ಸಿ ದ ಆಪ್ಷನ್ಸ್. ಗಿವಿಂಗ್ ಮೋರ್ ಕ್ಯಾಟಲ್ ಟು ಡೈರಿ ಫಾರ್ಮ್, eradicating certain diseases among the cattle, developing a drought resistant breed of cattle, option D, improving the milk yield of the potential cattle. So the correct option is D, improving the milk yield potential of the cattle. ಯಾಕಂತಂದ್ರೆ ಟು ಇಂಪ್ರೂವ್ ದ ಜೆನೆಟಿಕ್ ಕ್ವಾಲಿಟಿ ಅಂಡ್ ದ ಮಿಲ್ಕ್ ಈಟ್ ಪೊಟೆನ್ಷಿಯಲ್. ಮೇನ್ ಇದು ಏನಕ್ಕೆ ಅಂತಂದ್ರೆ ಜೆನೆಟಿಕ್ ಕ್ವಾಲಿಟಿ ಅಂಡ್ ಮಿಲ್ಕ್ ಈಟ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡಲಿಕ್ಕೆ ಕ್ಯಾಟಲ್ದು. ಓಕೆ, ಲೆಟ್ ಅಸ್ ಸಿ ದ 100th ಕ್ವೆಶನ್. ವಾಟ್ ಪರ್ಸೆಂಟೇಜ್ ಆಫ್ ಮಿಲ್ಕ್ ಪ್ರೊಡ್ಯೂಸರ್ಸ್ cooperatives in the state of Karnataka are in profit? Okay, let us see the options. Less than 50%, option B 50 to 60%, option C 60 to 80%, option D more than 80%. Okay, so the correct option is D, more than 80%. ಸೊ ಏನಂತಂದ್ರೆ ಮೋರ್ ದನ್ 80% ಆಫ್ ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ಸ್ ಇನ್ ಕರ್ನಾಟಕ ಅಲ್ಲಿ ಪ್ರಾಫಿಟ್ ಅಲ್ಲೇ ರನ್ ಆಗ್ತಿದೆ. ಓಕೆ, ಸೊ ಲೆಟ್ ಅಸ್ ಸಿ ದ 101 ಕ್ವೆಶನ್. ಇನ್ ವಿಚ್ ವೇಟ್ ಲಿಫ್ಟಿಂಗ್ ಕ್ಯಾಟಗರಿ ಡಿಡ್ Jeremy Laringuna win a gold medalist at a